If A is natural number, B is even natural number, C is odd, and D is prime. So what is that we are looking at? We are looking at E values ಅಲ್ವಾ. ಸೊ ಬಿ ಬಂದು 2 4 6 ಡಾಟ್ ಡಾಟ್ ಡಾಟ್, ಸಿ ಬಂದು ಆಡ್ ಅಲ್ವಾ, 1 3 5 ಈ ರೀತಿಯಲ್ಲಿ. ಮತ್ತು ಡಿ ಬಂದು ಏನು ನೋಡಿದ್ರ, ಡಿ ಎಸ್ 2 3 5 7 11 ಈ ರೀತಿಯಲ್ಲಿ. ಹಾಂ, ಇಲ್ಲಿ ಇವಾಗ ಎ ಇಂಟರ್ಸೆಕ್ಟ್ ಬಿ. ಹುಡುಗರ ಎಲ್ಲಿ ಎಲ್ಲ ನಂಬರ್ ಇದೆ, ಬಿಯಲ್ಲಿ ಈವನ್ ನಂಬರ್ಸ್ ಇದೆ, ಹಾಗಾಗಿ ಉತ್ತರ ಏನು ಬಿ. ಏನಕ್ಕಪ್ಪ ಅಂತ ಹೇಳ್ತು ಅಂತ ಹೇಳಿದ್ರೆ, ಎ ಎಸ್ ಆ್ಯನ್ ಯೂನಿವರ್ಸಲ್ ಸೆಟ್ ಫಾರ್ ಬಿ ಅಲ್ವಾ. ಹಾಗಾಗಿ ಬಿ ಯಲ್ಲಿರೋಂಥ ಎಲಿಮೆಂಟ್ಸು ಬಂದೇ ಬರುತ್ತೆ ಇಂಟರ್ಸೆಕ್ಟ್ ಮಾಡಿದಾಗ, ಸರಿನಾ. ಸೊ ಅದೇ ಕಾನ್ಸೆಪ್ಟ್ ಮೇಲೆ ನಾವು ಇದು ಕೂಡ ಹೇಳ್ಬೋದು, ಯಾವುದೋ ಎ ಇಂಟರ್ಸೆಕ್ಟಿಂಗ್ ಸಿ ವಿಲ್ ಆಲ್ಸೋ ರಿಸಲ್ಟ್ ಇನ್ ಸಿ. ಏನಕ್ಕೆ ಅಂತ ಹೇಳಿದ್ರೆ ಎ ಈಸ್ ಅ ಯೂನಿವರ್ಸಲ್ ಸೆಟ್ ಫಾರ್ ಸಿ ಆಸ್ ವೆಲ್. ಎ ಇಂಟರ್ಸೆಕ್ಟಿಂಗ್ ಡಿ ವುಡ್ ಬಿ ಈಕ್ವಲ್ ಟು ಡಿ ಅಗೈನ್ ಅಲ್ವಾ. ಸೇಮ್ ರೀಸನಿಂಗ್, ಬಿಕಾಸ್ ಎ ಈಸ್ ಎನ್ ಯೂನಿವರ್ಸಲ್ ಸೆಟ್ ಆಫ್ ಫಾರ್ ಡಿ, ಸರಿನಾ. ಸೊ ತಿರ್ಗಾ ಇದನ್ನು ಸ್ವಲ್ಪ ಇಲ್ಲಿ ಕಾಪಿ ಮಾಡಬೇಕಾಗುತ್ತೆ ನಾನು. ಹಾಂ, ಬಿ ಇಂಟರ್ಸೆಕ್ಟಿಂಗ್ ಸಿ. ಬಿ ಯಲ್ಲಿ ಮತ್ತು ಸಿ ಯಲ್ಲಿ ಏನು ಕಾಮನ್ ಇದೆ, ಬಿ ಮತ್ತು ಸಿ ಯಲ್ಲಿ ಇದು ಈವನ್ ನಂಬರ್, ಇದು ಆಡ್ ನಂಬರು, ಹಾಗಾಗಿ ನಲ್ ಸೆಟ್. ಬಿ ಇಂಟರ್ಸೆಕ್ಟಿಂಗ್ ಡಿ ಯಲ್ಲಿ ಏನಿದೆ, ಬಿ ಇಸ್ ಈವನ್ ನಂಬರ್, ಡಿ ಇಸ್ ಪ್ರೈಮ್ ನಂಬರ್ಸ್, ಸೊ 2 ಮಾತ್ರ. ಸಿ ಇಂಟರ್ಸೆಕ್ಟಿಂಗ್ ಡಿ ಇದರಲ್ಲಿ ಒಂದಷ್ಟು ಇರುತ್ತೆ, 3 5 7 11, ಸರಿನಾ. ಡಾಟ್ 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 ಹೇಳಬೇಕು ಅಂತ ಹೇಳಿದ್ರೆ ಡಿ ಮೈನಸ್ ಆಫ್ 2 ಬಿಟ್ಟು ಇನ್ನೆಲ್ಲ ನಂಬರ್ಸ್ ಬಂದೇ ಬರುತ್ತೆ, ಸರಿನಾ. ಕರೆಕ್ಟ್. ಸೊ ಈ ರೆಪ್ರೆಸೆಂಟೇಷನ್ ಏನಂತ ಹೇಳಿದ್ರೆ ಆಲ್ ದ ಎಲಿಮೆಂಟ್ಸ್ ಇನ್ ಡಿ ಎಕ್ಸ್ಕ್ಲೂಡಿಂಗ್ 2 ಅಂಥೇಳಿ. ಆಲ್ ಎಲಿಮೆಂಟ್ಸ್ ಇನ್ ಡಿ excluding 2 ಅಂತ ಹೇಳಿ ಲೆಕ್ಕ, ಸರಿನಾ.